ಕೇಳಿಸ್ಕೊಂಡ್ಯಾ ಪಾರ್ವತಿ? ಒಂದ್ ಕಿವಿ ಆ ಕಡೆನೆ ಇಟ್ಟಿದ್ದೆ ಅತ್ಗೆ. ಇನ್ನೇನಿದೆ ಅತ್ಗೆ, ನಿನ್ ಮಗನ್ ರೂಮು ನಿನ್ ಮಗನ್ಗೆ ಬರ್ತಿದ್ಯಲ್ಲ. ಅದೇ ಸಂತೋಷ ನನ್ಗೂ ಆಗ್ತಿರೋದು. ಆ ಹುಡುಗಿ ಎಲ್ ಗಲಾಟೆ ಮಾಡ್ತಾಳೋ ಅನ್ಕೊಂಡಿದ್ದೆ. ಆದ್ರೂ ನಾನೇನ್ ಸುಮ್ನೆ ಬಿಡ್ತಾ ಇರ್ಲಿಲ್ಲ ಬಿಡು. ನೀನ್ ಅನ್ಕೊಂಡಿದ್ದನ್ನ ಸಾಧಿಸೇ ತೀರ್ತಿಯ ಅಂತ ಆ ಅಮೆರಿಕ ಹುಡುಗಿಗೆ ಅರ್ಥ ಆಗೋಗ್ ಮಾಡು ಅತ್ಗೆ. ಇನ್ನೊಂದು ತಂಟೆಗೆ ಬರಲ್ಲ ಅವಳು. ಖಂಡಿತ ಮಾಡ್ತೀನಿ, ಸಮಯ ಬರ್ಲಿ. ಪದ್ಮ ಅದ್ಕೆ ನೋಡೋದಿಕ್ಕೆ ಬುದ್ಧಿವಂತಳ ತರ ಕಾಣಿಸ್ತಾಳಷ್ಟೇ, ಆದ್ರೂ ಸ್ವಲ್ಪ ಅಮಾಯಕಿನೇ. ನಮ್ಮ ಅಕ್ಕನ ಮಗಳನ್ನ ಈ ಮನೆಗೆ ಸೊಸೆ ಮಾಡ್ಕೊಂಡ್ರೆ ಸೀನು ಅತ್ಗೆ ಇಬ್ರು ನನ್ ಕಂಟ್ರೋಲಲ್ಲೇ ಇರ್ತಾರೆ. ನಾನಲ್ಲಿ ನಿದ್ದೆ ಬರ್ತಿಲ್ಲ ಅಂತ ಒದ್ದಾಡ್ತಿದ್ರೆ ಇವನಲ್ಲಿ ನಿಂತ್ಕೊಂಡು ಬಾಡಿ ಶೋ ಕೊಡ್ತಿದ್ದಾನ. ಓ, ಎಕ್ಸರ್ಸೈಸ್. ಏ ಡ್ರಮ್ಮು, ಏನೋ ಹಾಗ್ ನೋಡ್ತಿದ್ಯಾ? ಡ್ರಮ್ ಅಂತ ಹೇಳಿ ಇಂಡೈರೆಕ್ಟ್ ನನ್ನನ್ನು ರೇಗಿಸ್ತೀಯಾ? ಯಾಕೇನು ಮಾತಾಡ್ತಿಲ್ಲ? ಓ, ರಾತ್ರಿ ನಿನ್ ಡ್ರಮ್ಮು ಒಡ್ದೋಯ್ತು ಅಂತನಾ? ಮೈ ಕೈ ನೋವು ಕಡಿಮೆ ಮಾಡ್ಕೊಳಕ್ಕೆ ಎಕ್ಸರ್ಸೈಸ್ ಮಾಡ್ತಾ ಇದ್ಯಾ? ಕಳ್ಳ. ನನ್ನನ್ನೇ ಕಳ್ಳ ಅಂತೀಯ? ನಿನಗ್ ಮಾಡ್ತೀನಿ ಕಣೆ. ಬೆಕ್ಕಿನ ತರ ಗೋಡೆ ಹಾರ್ಕೊಂಡ್ ಬಂದ್ರೆ ಕಳ್ಳ ಅಂತಾನೆ ಕರೆಯೋದಪ್ಪ. ನಿನ್ ಬೆನ್ನನ್ನ ಡ್ರಮ್ ಬಾರ್ಸ್ದಂಗ್ ಬಾರ್ಸಿದ್ದು ಅದಕ್ಕೆ ಅಲ್ವಾ? ಹೇ ಹಲೋ. ಓ, ಹೂಸ್ ದಟ್? ಈ ಆಟಗಳು ಆಡಕ್ ನಮಗೂ ಬರುತ್ತೆ. ಏನೋ ಬೈಕ್ ಬಂದಂಗ್ ಮಾತಾಡ್ತಿದ್ಯಾ? ಡ್ರಮ್ಮು ಮಾತನ್ನ ಬಾಯಿಂದನೇ ಆಡ್ಬೇಕು, ಅಷ್ಟು ಗೊತ್ತಿಲ್ವಾ? ಕೇಳಿಸ್ಕೋಬೇಕು ಅಂದ್ರೆ ಕಿವಿನ ಉಪಯೋಗಿಸ್ಬೇಕು. ನನಗೂ ಗೊತ್ತು, ಆದ್ರೆ ಆ ಟಮ್ಟೆನ್ ಹಿಡ್ಕೊಂಡು ನನಗೆ ಯಾಕೆ ರೇಗಿಸ್ತಿದ್ಯಾ? ಓ, ನೀವು ಡ್ರಮ್ಮಾ? ಹೌದು. ಚಿಚಿ ಅಲ್ಲ ಅಲ್ಲ. ಮತ್ತೆ ನಿಮ್ಮಮ್ಮ ಯಾಕೆ ನಿಮ್ಮನ್ನ ಡ್ರಮ್ಮು ಗಿಮ್ಮು ಅಂತ ಕರೀತಾ ಇರ್ತಾರೆ? ಅಂದ್ರೆ ಅದು ನನ್ ಚಿಕ್ಕವನಿದ್ದಾಗ ಪ್ರೀತಿಯಿಂದ ಕರಿತಿದ್ರು. ನೋಡು, ನನ್ಗಂಗೆಲ್ಲ ಕರೆದ್ರೆ ಇಷ್ಟ ಆಗಲ್ಲ. ಪ್ರೀತಿಯಿಂದ ಕರಿತಿದ್ರು ಅಂತ ಹೇಳಿ ಈಗ ಬೇಡ ಅಂತಿದ್ಯಲ್ಲ ಮುದ್ದು ಡ್ರಮ್ಮು. ಇವಾಗ ನೀನು ಕೂಡ ಒಂದು ಹೊಸ ಹೆಸರು ಇಡ್ಬೇಕು ಅನ್ಕೊಂಡಿದ್ಯಾ? ನಾನ್ ನೋಡೋದಕ್ಕೆ ಸಾಫ್ಟ್ ಆಗಿರ್ತೀನಿ, ಸೀರಿಯಸ್ ಆದ್ರೆ ತಡ್ಕೊಳಲ್ಲ ನೀನು. ಪಾಪ ಇವಾಗೇನು ಕಣ್ಮುಚ್ತೇನೆ ನೋಡೋ ತರ ಇದ್ಯಾ ನೀನು? ಕಲ್ಸಿರು ಗೋಧಿ ಹಿಟ್ಟಿನ ತರ ಇದ್ಯಾ? ಹಿಟ್ಟ? ಏಯ್, ನನ್ನನ್ನೇ ಹಿಟ್ಟು ಅಂತೀಯಾ? ನನ್ ಬೈಸಪ್ಸ್ ನೋಡ್ತೀಯಾ? ನೋಡು ನೋಡು. ಶೈಮ್ಲೆಸ್. ಚಡ್ಡಿ ಹಾಕೊಂಡು ಸಿಕ್ಸ್ ಪ್ಯಾಕ್ ಮಾಡ್ಕೊಂಡು ಪೋಸ್ಗಳು ಕೊಟ್ರೆ ವಾವ್, ವಂಡರ್, ಥಂಡರ್ ಅಂತ ಕಣ್ ಬಿಟ್ಕೊಂಡು ನೋಡ್ತೀರಾ? ಅದೇ ಹಳ್ಳಿ ಹುಡುಗರ ಮೈ ಕಟ್ ನೋಡಿದ್ರೆ ನಾಚಿಕೆ ಆಗತ್ತಾ? ನೀನ್ ಕೊಳ್ತೋಗಿರೋ ಮುಖ ನೋಡಿದ್ರೆ ನಾಚಿಕೆ ಆಗ್ಬೇಕು. ಏಯ್, ನಂದು ಕೊಳ್ತೋಗಿರೋ ಮುಖನ? ನಿಂದು ಸೀದೋಗಿರೋ ರೊಟ್ಟಿ ಮುಖ. ಅದೇ ನಿನ್ ಗತಿ ಆಗದು. ಅದೆಲ್ಲ ಸೀನೆ ಇಲ್ಲ, ಹೋಗಿ ಬಾಡಿ ಬೆಂಡ್ ಮಾಡು ಹೋಗು. ನನ್ ಬಾಡಿ ಬೆಂಡ್ ಮಾಡ್ಕೋತೀನಿ, ನೀನ್ ಹೋಗಿ ಕೋತಿಗಳ ತರ ಎಗರಾಡು. ಏಯ್ ಯು. ಯಾ, ನಾನೇ ಅಂದಿದ್ದು. ಮತ್ತೆ ಯು ಅಂತ ಇಂಗ್ಲಿಷ್ ಅಲ್ಲ ಏನಕ್ಕೆ ಹೇಳೋದು? ಏಯ್ ಡ್ರಮ್ಮು, ನೀನ್ ಇವಾಗ ಏನೇನ್ ಮಾತಾಡ್ತಿದ್ಯೋ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಹೋಗ್.
ಇವನಿಗೆ ಬುದ್ಧಿ ಕಲಿಸ್ತೀನಿ. ಮುಗೀತು ಕಣೋ ನಿನ್ ಕತೆ. ಇವ್ನೋ ಅದು ನಾನು ಬೇರೆ ರೂಮಲ್ಲಿ ಮಲ್ಕೋ ಅಂತ ಹೇಳಿದೆ, ಆದ್ರೆ ಯಾಕೋ ಕೇಳೋ ಥರ ಇಲ್ಲ. ಯಾರು ಕೇಳಲ್ಲ? ಅದು ಯಾರು ಅಂದ್ರೆ ಸೀನು ಅಂತ ಹೇಳ್ಬೇಡ ಜನಕ್ಕೆ. ಅದಕ್ಕೆ ರೀ, ಆದ್ಯನ್ ಎಲ್ಲ ಲಗೇಜ್ಗಳನ್ನು ನಮ್ಮ ರಾಜಿ ರೂಮಿಗೆ ತಗೊಂಡೋಗಿ ಇಡೋಕೆ ಹೇಳ್ತಾ ಇದ್ದೀನಿ. ಅವಳು ರಾಜಲಕ್ಷ್ಮಿ ರೂಮಲ್ಲಿ ಇರ್ತಾಳ? ಹೌದು ರೀ. ಬೇಡ ಜನಕ್ಕೆ. ಆದ್ಯ ಅಮೇರಿಕಲ್ಲಿ ಬೆಳೆದಿರೋ ಹುಡುಗಿ. ಅಲ್ಲಿ ಅವ್ರ ರೂಮಲ್ಲಿ ಅವ್ರು ಒಂಟಿಯಾಗಿರೋದು ಅಭ್ಯಾಸ ಆಗಿರುತ್ತೆ. ಆದ್ರೆ ಸೀನು ತನ್ನ ರೂಮಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾನ್ರಿ. ಅಲ್ಲೇನು ಸ್ಪೆಷಲ್ ಇಲ್ಲ, ಗೆಸ್ಟ್ ರೂಮಲ್ಲೇ ಇರೋದಕ್ಕೆ ಹೇಳು. ಅಲ್ಲ, ಆದ್ರೆ ಹೆಣ್ಮಕ್ಳಿಬ್ರು ಒಟ್ಟಿಗೆ ಒಂದೇ ರೂಮಲ್ಲಿದ್ರೆ ಚೆನ್ನಾಗಿರುತ್ತಲ್ವಾ? ಆದ್ಯ ಹುಡುಗಿನ ಹುಡುಗಿಗಿರ್ಬೇಕಾಗಿರೋ ವಿನಯ, ತಾಳ್ಮೆ ಅವಳಲ್ಲಿಲ್ಲ. ಅವಳ ಆಲೋಚನೆಗಳು, ಅಭ್ಯಾಸಗಳು ಬೇರೆ. ರಾಜಲಕ್ಷ್ಮಿಯ ನಿಯಮ ಪದ್ಧತಿಗಳು ಬೇರೆ. ಬದಲಾಗಬಹುದಲ್ವಾ? ಆದ್ಯನ ರಾಜಲಕ್ಷ್ಮಿನ? ಒಬ್ಬರೇ ಬದಲಾಗಬೇಕು. ಯಾರು ಬದಲಾಗಬೇಕೋ ನಿನಗೆ ಚೆನ್ನಾಗಿ ಗೊತ್ತು. ರಾಜಲಕ್ಷ್ಮಿ ರೂಮ್ ಒಳಗೆ ಆದ್ಯ ಕಾಲಿಡೋದಕ್ಕೆ ಅವಕಾಶ ಇಲ್ಲ. ಆದ್ಯ, ಅದು ಕೇಳಿಸ್ಕೊಂಡೆ. ನೀವ್ ಹೇಳ್ದ ಹಾಗೆ ಈ ಮನೇಲಿ ಏನು ನಡೆಯಲ್ಲ. ನಿಮ್ ಮಾತಿಗೆ ಬೆಲೆ ಇಲ್ಲ ಅಂತ ನನಗೆ ಅರ್ಥ ಆಯ್ತು. ಅಯ್ಯೋ, ಹಾಗೇನೂ ಇಲ್ಲಮ್ಮ. ನನ್ನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಬೇಡಿ. ಈ ಮನೆಯಲ್ಲಿ ನನಗಿಷ್ಟ ಆದ ಹಾಗೆ ನಾನು ಇರ್ಬೋದು ಅಂತ ಹೇಳಿ ಇವಾಗ ನಿಮಗಿಷ್ಟ ಆದ ಹಾಗೆ ನನ್ನ ಲೈಫ್ನ ಹೇಗೆ ಡಿಸೈಡ್ ಮಾಡ್ತೀರಾ? ಅದಕ್ಕೆ ಹೇಳ್ತಿದ್ದೀನಿ, ನಾನು ಈಗಿರೋ ರೂಮಲ್ಲೇ ಇರ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಾನು ರೂಮ್ನ ಖಾಲಿ ಮಾಡಲ್ಲ. ಆದ್ಯ, ಅದು ಅದು ನನ್ನ ಮಗನ ರೂಮು. ಯಾಕೆ ಖಾಲಿ ಮಾಡಲ್ಲ? ನನ್ನ ಇಷ್ಟ, ಖಾಲಿ ಮಾಡಲ್ಲ. ಅಯ್ಯೋ ಆದ್ಯ, ಹಾಗೆಲ್ಲ ಮಾತಾಡ್ಬೇಡ. ನಾನು ಒಂದ್ಸಲ ಫಿಕ್ಸ್ ಆದ್ರೆ ಆ ದೇವ್ರು ಕೂಡ ಒಪ್ಕೋಬೇಕು. ಅವಳು ಮಾತೆ ನಡಿಬೇಕು ಅಂತ ಹೇಳ್ತಾ ಇದ್ದಾಳೆ. ಏನದ್ಗೆ ಏನು ಮಾತಾಡ್ತಾನೆ ಇಲ್ಲ? ಇವಾಗ ಯಾರು ಎಲ್ಲಿದ್ರೋ ಅಲ್ಲೇ ಇದ್ಬಿಟ್ರೆ ಜಗಳ ಬರೋದಿಲ್ಲ ಅಲ್ವಾ? ಸೀನು ರೂಮ್ ಇಲ್ಲ ಅಂತ ಆಯ್ತು. ಇವತ್ತು ನೆಂಟ್ರು ರೂಮಲ್ಲಿ ಇರೋ ಅಂತ ಹೇಳ್ತೀಯಾ? ನಾಳೆ ಕೊಟ್ಟಿಗೆಯಲ್ಲಿ ಚಾಪೆ ಹಾಕು ಅಂತ ಹೇಳ್ತೀಯಾ? ಅಯ್ಯೋ, ಯಾಕೆ ಪದ್ಮ ಹಾಗೆಲ್ಲ ಮಾತಾಡ್ತೀಯ? ಸ್ವಲ್ಪ ಅರ್ಥ ಮಾಡ್ಕೋ. ಅಕ್ಕ,
ಪದ್ಮ ಅತ್ಗೆ ವೆಂಕಟರಾವಣ್ಣ ರಾಜಿ ಆಗೇನೆ ಈ ಮನೇಲಿರೋದು. ಇವಾಗ ಸೀನು ಕೂಡ ತಲೆ ತಗ್ಗಿಸ್ಬೇಕು ಅಂದ್ರೆ ಅದು ಕೂಡ ನೆನ್ನೆ ಮೊನ್ನೆ ಬಂದವ್ರ ಎದುರುಗಡೆ. ನನಗೂ ಅದೇ ಚಿಂತೆ. ನೋಡಿ, ನೀವ್ ಬೇಡ್ಕೋತಿರೋ ಕೈ ಮುಗಿತಿರೋ ನನಗ್ ಬೇಕಾಗಿಲ್ಲ. ನಾನ್ ರೂಮ್ ಖಾಲಿ ಮಾಡಲ್ಲ ಅಂದ್ರೆ ಮಾಡಲ್ಲ. ರಾಜಲಕ್ಷ್ಮಿಯವ್ರ ಅಪ್ಪ ಕೂಡ ನಾನು ಆ ರೂಮ್ನಲ್ಲಿದ್ರೇನೆ ಒಳ್ಳೇದು ಅಂದ್ರು. ಈಗ ನನ್ನ ಮಗ ಕಷ್ಟಪಡ್ಬೇಕಾ? ಅಯ್ಯೋ, ಅದನ್ನ ನೀವು ನಿಮ್ಮ ಅಣ್ಣನ ಹತ್ರನೇ ಮಾತಾಡ್ಕೊಳ್ಳಿ. ಅವಾಗ ಖಾಲಿ ಮಾಡು ಅಂದ್ರೆ ಮಾಡ್ತೀಯಾ? ಮಾಡಲ್ಲ. ಯಾಕಂದ್ರೆ ನನ್ನ ರಾಜಲಕ್ಷ್ಮಿ ರೂಮ್ಗೆ ಅವ್ರು ಕಳ್ಸಲ್ಲ, ನಾನು ಹೋಗಲ್ಲ. ಅಮ್ಮ ಅಮ್ಮ ಸೀನು ಅತ್ಗೆ, ಅಮ್ಮ ನನ್ ಮಗನೇ ಪಾಪ ಯಾಕೆ ಅಷ್ಟು ಜೋರ ಕೂಗ್ಕೋತಾ ಇದ್ದಾನೆ? ಬಾಮ ಅಯ್ಯೋ ಅಮ್ಮ 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 ಬಾಮ ಇಲ್ಲಿ. ಇವನ್ ಕತೆ ಮುಗೀತು. ಪಂಕ್ಚರ್ ಆಗಿರ್ಬೇಕು. ಅಯ್ಯೋ ಅಮ್ಮ ಅಯ್ಯೋ, ಏನಾಯ್ತು ಕಂದ? ಏನಾಯ್ತು? ಯಾಕೆ ಹಾಗೆ ಅನಿಸ್ತಿದ್ಯಾ? ಅಮ್ಮ ಬಾಬಾ ಡ್ಯಾನ್ಸ್ ಮಾಡ್ತಿದ್ದಾನೆ. ಹಾಡ್ ಹಾಕೆ ಇಲ್ವಲ್ಲ ಬಿಟ್ಟು. ಹೋ ಹುಚ್ಚಕ್ಕ, ಬಾವನ್ ರಕ್ತದಲ್ಲೇ ರಿದಮ್ ಇದೆ. ಆ ಸ್ಟೆಪ್ ನೋಡು. ಅದು ಸ್ಟೆಪ್ಪು ಅಲ್ಲ, ಡ್ಯಾನ್ಸು ಅಲ್ಲ. ನೀವು ಒಂದ್ಸಲ ಹಿಂದೆ ನೋಡಿ. ಯಾರು ಬಂದ್ರು? ಅಲ್ಲಿ ಯಾರು ಬಂದಿಲ್ಲ ಅತ್ತೆ. ಹಿಂದೆ ಅಂದ್ರೆ ಆ ಕಡೆ ನೋಡಿ ಅಂತಲ್ಲ, ನನ್ ಬೆನ್ ಹಿಂದೆ ನೋಡಿ. ಅಮ್ಮ ಅಮ್ಮ ಅಯ್ಯೋ, ಅಯ್ಯಯ್ಯೋ, ಅಯ್ಯೋ ದೇವ್ರೆ, ಮುಳ್ ಚುಚ್ಕೊಂಡಿದ್ಯಲ್ಲೋ. ಇದೇನ್ ತಮಾಷೆ ಸೀನು? ಅಯ್ಯೋ ತಮಾಷೆ ಏನ್ ಪಾರ್ವತಿ, ಸ್ವಲ್ಪ ಈ ಕಡೆ ಬಾ. ಇಲ್ಲಿ, ತಿರ್ಗು. ತೆಗಿಯುವಾಗ ಸ್ವಲ್ಪ ನೋವಾಗತ್ತೆ, ಸುಧಾರಿಸ್ಕೋ. ಅಯ್ಯೋ, ನನ್ ಕೈಲಿ ನೋಡಕ್ಕಾಗಲ್ಲ, ಕಣ್ ಮುಚ್ಕೋತೇನೆ. ಪಾಪ ನನ್ ಮಗಂಗೆ ಎಷ್ಟು ನೋವಾಗ್ತಿದ್ಯೋ ಏನೋ. ನಾನೆಲ್ಲೇ ಇದ್ದೀನಿ ಕಂದ. ಏಯ್ ಹುಚ್ಚಕ್ಕ, ನೀನ್ ನೋಡ್ಬೇಡ, ಬಾವನ್ ನೋಡು. ನಿಂಬೆ ಹಣ್ಣು ತಿಂದಿರೋ ಕೋತಿ ಹಾಗೆ ಮುಖನ ಹೇಗ್ ಮಾಡ್ಕೊಂಡಿದ್ದಾನೆ. ಬಂದ್ಬಿಡ್ತು ಬಂದ್ಬಿಡ್ತು ಬಂದ್ಬಿಡ್ತು. ಸೀನು, ಹೆದರ್ಕೋಬೇಡಪ್ಪ. ಇದಕ್ಕೆ ಸ್ವಲ್ಪ ಗಂಧ ಆಗ್ಲಿ ಬೆಣ್ಣೆ ಆಗ್ಲಿ ಹಚ್ಚಿದ್ರೆ ಊತ ಬರಲ್ಲ, ನೋವು ಕೂಡ ಕಡಿಮೆ ಆಗುತ್ತೆ. ಮಾವ, ಮುಳ್ ಮೇಲೆ ಯಾಕೆ ಮಲ್ಕೊಂಡೆ? ಮುಳ್ಳ್ಯಾಕ್ ಬಂದ್ ನಿನ್ಮೇಲ್ ಮಲ್ಕೋತು? ಅಲ್ಲ, ಮುಳ್ಳು ಹೇಗ್ ಚುಚ್ಕೋತು ಸೀನು? ಇದು ಅವಳ ಕೆಲ್ಸನೇ. ಏಯ್ ಡ್ರಮ್ಮು, ನೀವ್ ಡ್ರಮ್ಮ? ನೀನ್ ಕೊಳ್ತೋಗಿರೋ ಮುಖ ನೋಡಿದ್ರೆ ನಾಚಿಕೆ ಆಗ್ಬೇಕು. ನಂದು ಕೊಳ್ತೋಗಿರೋ ಮುಖನ? ನೀನಿವಾಗ ಏನೇನ್ ಮಾತಾಡ್ತಿದ್ಯೋ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಮುಳ್ಳು ಹೇಗೆ ಚುಚ್ಕೋತು ಅಂತ ನನಗೆ ಗೊತ್ತಾಯ್ತು. ನಾನು ನೋಡ್ಕೋತೀನಿ, ನೀವೆಲ್ಲ ಹೊರಡಿ. ಬನ್ನಿ ಎಲ್ಲ.
ಸರಿ ನಡೀರಿ. ನನಗೆ ಮುಳ್ಚುಚ್ಕೊಳ್ಳೋ ಹಾಗೆ ಮಾಡ್ತೀಯ. ನಿನಗೊಂದು ಗತಿ ಕಾಣಿಸ್ತೀನಿ ಕಣೆ. ಹುಡುಗಿಗಿರ್ಬೇಕಾಗಿರೋ ವಿನಯ ತಾಳ್ಮೆ ಅವಳಲ್ಲಿಲ್ಲ. ಮಮ್ಮ, ನೀನು ನಿಮ್ ಜಾನಕಿ ಅಕ್ಕ 20 ವರ್ಷ ಜೊತೆಯಾಗಿದ್ರಿ. ನಿನಗಿದ್ದಿದ್ ಬುದ್ಧಿ ಅವ್ರಿಗೆ ಸ್ವಲ್ಪನೂ ಇಲ್ಲ ಮಮ್ಮ. ಮತ್ತಿನ್ನೇನ್ ಮಮ್ಮ, ನಾನ್ ರಾಜಲಕ್ಷ್ಮಿ ಜೊತೆ ಇದ್ರೆ ಅವಳು ಕೆಟ್ಟು ಹೋಗ್ತಾಳೆ ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ನನಗೊಂದ್ ನ್ಯಾಯ, ಅವಳಿಗೊಂದ್ ನ್ಯಾಯನಾ? ಕೇಳಿದ್ರೆ ಹಾಗೆಲ್ಲ ಯಾಕೆ ಮಾತಾಡ್ತೀಯ ಅಂತಾರೆ. ಪ್ರಶ್ನೆ ಮಾಡೋದೇ ತಪ್ಪು ಅಂತಾದ್ರೆ ಪಾಪ ಈ ಮನುಷ್ಯರ ಮಧ್ಯೆ ನೀನು ಅಷ್ಟು ವರ್ಷ ಹೇಗಿದ್ದೆ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಹಾಗಿರುವಾಗ ಇಂಥ ಮನೇಲಿ ನಾನಿರ್ಬೇಕು ಅಂತ ನೀನ್ ಯಾಕೆ ಮಾತು ತಗೊಂಡ್ಯೋ ನನಗೆ ಅರ್ಥ ಆಗ್ತಿಲ್ಲ. ಹೀಗೆ ಅನುಭವಿಸ್ತಾ ನಾನು ಇಲ್ಲೆಷ್ಟು ದಿನ ಇರ್ತೀನೋ ನನಗೆ ಗೊತ್ತಿಲ್ಲ. ನನಗ್ ಗೊತ್ತು. ಹೌದು, ನೀನೇ ತಾನೆ ನನ್ ಬೆನ್ನಿಗೆ ಮುಳ್ಳು ಚುಚ್ಕೊಳ್ಳೋ ಹಾಗೆ ಮಾಡಿದ್ದು. ನನಗಾಗಿರೋ ಈ ಅನ್ಯಾಯಕ್ಕೆ ಸೇಡ್ ತೀರಿಸ್ಕೊಳ್ದೆ ಬಿಡ್ತೀನಾ? ಅದಕ್ಕೆ 4 ದಿನ ನಿನ್ನ ಇಲ್ಲೇ ಇರೋ ಹಾಗೆ ಮಾಡಿ ಗಟ 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 ಅಂತ ಕಾವೇರಿ ನೀರನ್ನ ಚೆನ್ನಾಗಿ ಕುಡಿಸಿ ಆಮೇಲೆ ಅದನ್ನ ಕಕ್ಸಿ ನೀನೇ ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ಓಡ್ ಹೋಗೋ ಹಾಗೆ ಮಾಡದೆ ಇದ್ರೆ ಶ್ರೀನಿವಾಸ ಅನ್ನೋ ನನ್ನ ಹೆಸರನ್ನ ನಾನು ಬದಲಾಯಿಸ್ಕೋತೀನಿ. ನಾನು ಹೋಗ್ಬೇಕು ಅನ್ಕೊಂಡ್ರೆ ಹೋಗೇ ಹೋಗ್ತೀನಿ. ನಿನ್ನಂತವ್ನು ಹೇಳಿದ್ರೆ ಅಲ್ಲ ನಾನು ಹೋಗಲ್ಲ. ಹೇ, ಏನಿದು? ಇದು ಸಾಮಾನ್ಯವಾದ ಸೌಂಡ್ ಅನ್ಕೋಬೇಡ. ಅಮೆರಿಕ ಕುದುರೆನ ಪಳಗಿಸ್ತಾ ಇದೀನಿ ಅಂತ ಅರ್ಥ. ಕ್ರೇಜಿ. ನಾನ್ ಅನ್ಕೊಂಡಿದ್ದೆ ನಡೆಯೋದು, ನೀನ್ ಅನ್ಕೊಂಡಿದ್ ಏನು ನಡೆಯಲ್ಲ. ಮೊದ್ಲು ಮರ್ಯಾದೆಯಿಂದ ನನ್ ರೂಮಿಂದ ಆಚೆ ಹೋಗು. ಹೋಗು ಅಂದೆ. ಗೆಟ್ ಔಟ್ ಫ್ರಮ್ ಹಿಯರ್. ಹೋಗು ಅನ್ಲಿಲ್ವಾ? ಹೋಗು. ನೋಡಿದ್ಯಾ ಅದ್ಗೆ? ಹೋಗು ಅಂತ ಬೆರಳು ತೋರಿಸ್ತಾ ಇದ್ದಾಳೆ ಆ ಹುಡುಗಿ. ಅಯ್ಯೋ ಪದ್ಮ, ಒಂದ್ ನಿಮಿಷ. ಆದ್ಯಾ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ, ಶಾಂತವಾಗಿರ್ಬೇಕು. ಗಯ್ಯಾಳಿತನ ಇಂಡಿಯಾದಲ್ಲಿರುತ್ತೆ ಹೊರತು ಅಮೆರಿಕಾದಲ್ಲಿರಲ್ಲ. ನಿಮ್ ನಾದ್ನಿನ ನನ್ ಕಡೆ ನೋಡ್ಬೇಡ ಅಂತ ಹೇಳಿ. ಅಯ್ಯೋ, ನನಗೆ ಅಲ್ವಾ ಅವಳು ಹೇಳ್ತಿರೋದು? ಅವಳಿಗೆ ಎಷ್ಟು ಪೊಗರಿದೆ ನೋಡಿ. ಪದ್ಮ, ನೀನ್ ಹಾಗೆ ದೊಡ್ಡದಾಗಿ ಕಣ್ಬಿಟ್ಟು ನೋಡ್ಬೇಡ ಅಂತ ಹೇಳ್ತಾ ಇದ್ದಾಳಷ್ಟೇ. ನೀನ್ ಏನೇನೋ ಬೇರೆ ಅರ್ಥ ಮಾಡ್ಕೋಬೇಡ ಪದ್ಮ. ಮೊದ್ಲು ಇವನಲ್ಲಿಂದ ಹೋಗೋಕ್ ಹೇಳಿ. ಮತ್ ಎಲ್ಲಿಗೆ ಹೋಗ್ತಾನ ಪಾಪ? ಹೇಳ್ಬಿಡಿ, ನನ್ ಗಂಡನ್ನು ಮಗನ್ನು ಕರ್ಕೊಂಡು ಹೋಗಿ ಊರಾಚೆ ಇರೋ ಮನೇಲಿ ಇರ್ತೀವಿ. ಸೀನು, ಹೋಗ್ ಬಟ್ಟೆ ಜೋಡಿಸ್ಕೊಳ್ಳೋ. ಅಯ್ಯ, ಗಂಡ ಹುಡ್ಗಂಗ್ ಬಟ್ಟೆ ಜೋಡ್ಸು ಅಂತಿದ್ಯಲ್ಲ ಅತ್ತೆ, ನನಗೆ ಹೇಳು. ರಾಜಿ, ಅಯ್ಯೋ ಅಮ್ಮಾಯಕಿ, ನಿನ್ಗೆ ನೋವು ಅಗತ್ಯಕ್ಕೂ ಮಧ್ಯೆ ಇರೋ ವ್ಯತ್ಯಾಸನೇ ಗೊತ್ತಿಲ್ವಾ? ಚಿಕ್ಕತ್ತೆ, 1 ನಿಮಿಷ. ರಾಜಲಕ್ಷ್ಮಿ, ನಿನಗ್ ಬಟ್ಟೆ ಪ್ಯಾಕ್ ಮಾಡೋ ಆಸೆ ಅಷ್ಟೊಂದಿದ್ರೆ ಇವ್ ಲಗೇಜ್ನೆಲ್ಲ ತಗೊಂಡು ಬೇರೆ ರೂಮಲ್ಲಿಡು. ಇಂಪಾಸಿಬಲ್ ಅಂದ್ರೆ ಅಸಾಧ್ಯ ಅಂತ ಅರ್ಥ ಮಾವ. ಗೊತ್ತು. ಅದ್ಯಾಕ್ ಖಾಲಿ ಮಾಡಲ್ಲ ಅಂತ ತಿಳ್ಕೊಬೋದಾ? ನಿಮ್ ಜಾನಕಿನೇ ನನ್ನ ಈ ರೂಮಲ್ಲಿರು ಅಂದಿದ್ದಕ್ಕೆ ಇಲ್ಲಿದ್ದೀನಿ. ಇವಾಗ ಬೇರೆ ರೂಮಲ್ಲಿ ಇರು ಅಂತಿದ್ದಾಳೆ. ಹೋಗಿರು. ಹಲೋ, ಬರೀ ಎಂಟ್ರಿವರೆಗೂ, ಎಕ್ಸಿಟ್ ಆಗೋದು ನನ್ ಡೆಸಿಷನ್. ಖಾಲಿ ಮಾಡು ಅಂದ್ರೆ ಈ ರೂಮ್ನಲ್ಲ, ಮನೇನೆ ಖಾಲಿ ಮಾಡ್ತೀನಿ.
ಸೀನು, ಜಗಳ ಆಡ್ಬೇಡಪ್ಪ. ಆತನಿಗೆ ಈ ರೂಮ್ ಇಷ್ಟ ಆಗಿದೆ. ನೀನು ಬೇರೆ ರೂಮಲ್ಲಿ ಇರಬಹುದಲ್ವಾ? ಯಾಕೆ ನನ್ನ ಮಗನೇ ರಾಜಿ ಆಗ್ಬೇಕಾ? ತಪ್ಪೋದಿಲ್ಲ ಅನ್ಸುತ್ತೆ. ಅರ್ಥ ಮಾಡ್ಕೊಪ್ಪ. ಕೇಳಿಸ್ಕೊಂಡ್ಯಲ್ಲ, ಹೋಗು. ನೀನ್ ಹೇಳ್ತಿದ್ಯಾ ಅಂತ ನಾನು ಇಲ್ಲಿಂದ ಹೋಗ್ತಿಲ್ಲ. ಅತ್ತೆ ಮನ್ಸಿಗೆ ನೋವಾಗ್ಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನೆ ಹೋಗ್ತಾ ಇದೀನಿ. ಹ್ಮ್